ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಘೋರ ದುರಂತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ನಿಖಿಲ್ ಸೋಸಲೆ ಅವರನ್ನ ವಿಚಾರಣೆಯ ಸಂದರ್ಭದಲ್ಲಿ ನಿಖಿಲ್ ಸೋಸಲೆ ಉಡಾಫೆಯ ಉತ್ತರ ಕೊಟ್ಟಿದ್ದಾರೆ. ನಿಖಿಲ್ ಸೋಸಲೆ ಉಡಾಫೆ ಉತ್ತರ, ವಿಕ್ಟರಿ ಪರೇಡ್ ಪೋಸ್ಟ್ ನನ್ನ ಒಬ್ಬನ ನಿರ್ಧಾರ ಆಗಿರಲಿಲ್ಲ. ಪೋಸ್ಟ್ ಮಾಡುವ ಮುನ್ನ ಕೆಎಸ್ಸಿಎ ಜೊತೆ ಗಂಭೀರ ಚರ್ಚೆ ನಡೆಸಿದ್ದೆ ಅಂತ ನಿಖಿಲ್ ಸೋಸಲೆ ಹೇಳಿದ್ದಾರೆ. ಡಿಎನ್ಎ ಸಂಸ್ಥೆಯ ಜೊತೆಯೂ ಕೂಡ ಚರ್ಚೆ ನಡೆಸಿದ ನಂತರವೇ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಇದ್ಯಾವುದು ನನ್ನ ಒಬ್ಬನ ನಿರ್ಧಾರ ಅಲ್ಲ ಅಂತ ನಿಖಿಲ್ ಸೋಸಲೆ ಹೇಳಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸರ ತನಿಖೆ ವೇಳೆ ಈ ವಿಚಾರ ಬಹಿರಂಗವಾಗಿದೆ. ನಾಳೆ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಸಿಐಡಿ ಪ್ಲಾನ್ ಮಾಡಿದೆ. ಸೊ ಇನ್ನಷ್ಟು ಜನರನ್ನ ಹಾಗಾದ್ರೆ ಕಸ್ಟಡಿಗೆ ಪಡಿತಾರಾ? ಕೆಎಸ್ಸಿಎಯಿಂದ ಇನ್ನಷ್ಟು ಜನರು, ಡಿಎನ್ಎಯಿಂದ ಇನ್ನಷ್ಟು ಜನರು, ಯಾರೀ ನಿರ್ಧಾರಗಳನ್ನು ಕೈಗೊಂಡಿದ್ಯಾರು? ಈ ವಿಚಾರವಾಗಿ ಇನ್ನಷ್ಟು ತನಿಖೆಯನ್ನ ಮುಂದುವರಿಸ್ತಾರಾ ಪೊಲೀಸರು? ಈ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಘೋರ ದುರಂತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ನಿಖಿಲ್ ಸೋಸಲೆ ಅವರನ್ನ ವಿಚಾರಣೆಯ ಸಂದರ್ಭದಲ್ಲಿ ನಿಖಿಲ್ ಸೋಸಲೆ ಉಡಾಫೆಯ ಉತ್ತರ ಕೊಟ್ಟಿದ್ದಾರೆ. ನಿಖಿಲ್ ಸೋಸಲೆ ಉಡಾಫೆ ಉತ್ತರ, ವಿಕ್ಟರಿ ಪರೇಡ್ ಪೋಸ್ಟ್ ನನ್ನ ಒಬ್ಬನ ನಿರ್ಧಾರ ಆಗಿರಲಿಲ್ಲ. ಪೋಸ್ಟ್ ಮಾಡುವ ಮುನ್ನ ಕೆಎಸ್ಸಿಎ ಜೊತೆ ಗಂಭೀರ ಚರ್ಚೆ ನಡೆಸಿದ್ದೆ ಅಂತ ನಿಖಿಲ್ ಸೋಸಲೆ ಹೇಳಿದ್ದಾರೆ. ಡಿಎನ್ಎ ಸಂಸ್ಥೆಯ ಜೊತೆಯೂ ಕೂಡ ಚರ್ಚೆ ನಡೆಸಿದ ನಂತರವೇ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಇದ್ಯಾವುದು ನನ್ನ ಒಬ್ಬನ ನಿರ್ಧಾರ ಅಲ್ಲ ಅಂತ ನಿಖಿಲ್ ಸೋಸಲೆ ಹೇಳಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸರ ತನಿಖೆ ವೇಳೆ ಈ ವಿಚಾರ ಬಹಿರಂಗವಾಗಿದೆ. ನಾಳೆ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಸಿಐಡಿ ಪ್ಲಾನ್ ಮಾಡಿದೆ. ಸೊ ಇನ್ನಷ್ಟು ಜನರನ್ನ ಹಾಗಾದ್ರೆ ಕಸ್ಟಡಿಗೆ ಪಡಿತಾರಾ? ಕೆಎಸ್ಸಿಎಯಿಂದ ಇನ್ನಷ್ಟು ಜನರು, ಡಿಎನ್ಎಯಿಂದ ಇನ್ನಷ್ಟು ಜನರು, ಯಾರೀ ನಿರ್ಧಾರಗಳನ್ನು ಕೈಗೊಂಡಿದ್ಯಾರು? ಈ ವಿಚಾರವಾಗಿ ಇನ್ನಷ್ಟು ತನಿಖೆಯನ್ನ ಮುಂದುವರಿಸ್ತಾರಾ ಪೊಲೀಸರು? ಈ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಘೋರ ದುರಂತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ನಿಖಿಲ್ ಸೋಸಲೆ ಅವರನ್ನ ವಿಚಾರಣೆಯ ಸಂದರ್ಭದಲ್ಲಿ ನಿಖಿಲ್ ಸೋಸಲೆ ಉಡಾಫೆಯ ಉತ್ತರ ಕೊಟ್ಟಿದ್ದಾರೆ. ನಿಖಿಲ್ ಸೋಸಲೆ ಉಡಾಫೆ ಉತ್ತರ, ವಿಕ್ಟರಿ ಪರೇಡ್ ಪೋಸ್ಟ್ ನನ್ನ ಒಬ್ಬನ ನಿರ್ಧಾರ ಆಗಿರಲಿಲ್ಲ. ಪೋಸ್ಟ್ ಮಾಡುವ ಮುನ್ನ ಕೆಎಸ್ಸಿಎ ಜೊತೆ ಗಂಭೀರ ಚರ್ಚೆ ನಡೆಸಿದ್ದೆ ಅಂತ ನಿಖಿಲ್ ಸೋಸಲೆ ಹೇಳಿದ್ದಾರೆ. ಡಿಎನ್ಎ ಸಂಸ್ಥೆಯ ಜೊತೆಯೂ ಕೂಡ ಚರ್ಚೆ ನಡೆಸಿದ ನಂತರವೇ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಇದ್ಯಾವುದು ನನ್ನ ಒಬ್ಬನ ನಿರ್ಧಾರ ಅಲ್ಲ ಅಂತ ನಿಖಿಲ್ ಸೋಸಲೆ ಹೇಳಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸರ ತನಿಖೆ ವೇಳೆ ಈ ವಿಚಾರ ಬಹಿರಂಗವಾಗಿದೆ. ನಾಳೆ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಸಿಐಡಿ ಪ್ಲಾನ್ ಮಾಡಿದೆ. ಸೊ ಇನ್ನಷ್ಟು ಜನರನ್ನ ಹಾಗಾದ್ರೆ ಕಸ್ಟಡಿಗೆ ಪಡಿತಾರಾ? ಕೆಎಸ್ಸಿಎಯಿಂದ ಇನ್ನಷ್ಟು ಜನರು, ಡಿಎನ್ಎಯಿಂದ ಇನ್ನಷ್ಟು ಜನರು, ಯಾರೀ ನಿರ್ಧಾರಗಳನ್ನು ಕೈಗೊಂಡಿದ್ಯಾರು? ಈ ವಿಚಾರವಾಗಿ ಇನ್ನಷ್ಟು ತನಿಖೆಯನ್ನ ಮುಂದುವರಿಸ್ತಾರಾ ಪೊಲೀಸರು? ಈ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಘೋರ ದುರಂತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ನಿಖಿಲ್ ಸೋಸಲೆ ಅವರನ್ನ ವಿಚಾರಣೆಯ ಸಂದರ್ಭದಲ್ಲಿ ನಿಖಿಲ್ ಸೋಸಲೆ ಉಡಾಫೆಯ ಉತ್ತರ ಕೊಟ್ಟಿದ್ದಾರೆ. ನಿಖಿಲ್ ಸೋಸಲೆ ಉಡಾಫೆ ಉತ್ತರ, ವಿಕ್ಟರಿ ಪರೇಡ್ ಪೋಸ್ಟ್ ನನ್ನ ಒಬ್ಬನ ನಿರ್ಧಾರ ಆಗಿರಲಿಲ್ಲ. ಪೋಸ್ಟ್ ಮಾಡುವ ಮುನ್ನ ಕೆಎಸ್ಸಿಎ ಜೊತೆ ಗಂಭೀರ ಚರ್ಚೆ ನಡೆಸಿದ್ದೆ ಅಂತ ನಿಖಿಲ್ ಸೋಸಲೆ ಹೇಳಿದ್ದಾರೆ. ಡಿಎನ್ಎ ಸಂಸ್ಥೆಯ ಜೊತೆಯೂ ಕೂಡ ಚರ್ಚೆ ನಡೆಸಿದ ನಂತರವೇ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಇದ್ಯಾವುದು ನನ್ನ ಒಬ್ಬನ ನಿರ್ಧಾರ ಅಲ್ಲ ಅಂತ ನಿಖಿಲ್ ಸೋಸಲೆ ಹೇಳಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸರ ತನಿಖೆ ವೇಳೆ ಈ ವಿಚಾರ ಬಹಿರಂಗವಾಗಿದೆ. ನಾಳೆ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಸಿಐಡಿ ಪ್ಲಾನ್ ಮಾಡಿದೆ. ಸೊ ಇನ್ನಷ್ಟು ಜನರನ್ನ ಹಾಗಾದ್ರೆ ಕಸ್ಟಡಿಗೆ ಪಡಿತಾರಾ? ಕೆಎಸ್ಸಿಎಯಿಂದ ಇನ್ನಷ್ಟು ಜನರು, ಡಿಎನ್ಎಯಿಂದ ಇನ್ನಷ್ಟು ಜನರು, ಯಾರೀ ನಿರ್ಧಾರಗಳನ್ನು ಕೈಗೊಂಡಿದ್ಯಾರು? ಈ ವಿಚಾರವಾಗಿ ಇನ್ನಷ್ಟು ತನಿಖೆಯನ್ನ ಮುಂದುವರಿಸ್ತಾರಾ ಪೊಲೀಸರು? ಈ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಘೋರ ದುರಂತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ನಿಖಿಲ್ ಸೋಸಲೆ ಅವರನ್ನ
ವಿಚಾರಣೆಯ ಸಂದರ್ಭದಲ್ಲಿ ನಿಖಿಲ್ ಸೋಸಲೆ ಉಡಾಫೆಯ ಉತ್ತರ ಕೊಟ್ಟಿದ್ದಾರೆ. ನಿಖಿಲ್ ಸೋಸಲೆ ಉಡಾಫೆ ಉತ್ತರ, ವಿಕ್ಟರಿ ಪರೇಡ್ ಪೋಸ್ಟ್ ನನ್ನ ಒಬ್ಬನ ನಿರ್ಧಾರ ಆಗಿರಲಿಲ್ಲ. ಪೋಸ್ಟ್ ಮಾಡುವ ಮುನ್ನ ಕೆಎಸ್ಸಿಎ ಜೊತೆ ಗಂಭೀರ ಚರ್ಚೆ ನಡೆಸಿದ್ದೆ ಅಂತ ನಿಖಿಲ್ ಸೋಸಲೆ ಹೇಳಿದ್ದಾರೆ. ಟಿಎನ್ಎ ಸಂಸ್ಥೆಯ ಜೊತೆಯೂ ಕೂಡ ಚರ್ಚೆ ನಡೆಸಿದ ನಂತರವೇ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಇದ್ಯಾವುದು ನನ್ನ ಒಬ್ಬನ ನಿರ್ಧಾರ ಅಲ್ಲ ಅಂತ ನಿಖಿಲ್ ಸೋಸಲೆ ಹೇಳಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸರ ತನಿಖೆ ವೇಳೆ ಈ ವಿಚಾರ ಬಹಿರಂಗವಾಗಿದೆ. ನಾಳೆ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಸಿಐಡಿ ಪ್ಲಾನ್ ಮಾಡಿದೆ. ಸೊ ಇನ್ನಷ್ಟು ಜನರನ್ನ ಹಾಗಾದ್ರೆ ಕಸ್ಟಡಿಗೆ ಪಡಿತಾರಾ? ಕೆಎಸ್ಸಿಎಯಿಂದ ಇನ್ನಷ್ಟು ಜನರು, ಡಿಎನ್ಎಯಿಂದ ಇನ್ನಷ್ಟು ಜನರು, ಯಾರೀ ನಿರ್ಧಾರಗಳನ್ನು ಕೈಗೊಂಡಿದ್ಯಾರು? ಈ ವಿಚಾರವಾಗಿ ಇನ್ನಷ್ಟು ತನಿಖೆಯನ್ನ ಮುಂದುವರಿಸ್ತಾರಾ ಪೊಲೀಸರು? ಈ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಘೋರ ದುರಂತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ನಿಖಿಲ್ ಸೋಸಲೆ ಅವರನ್ನ ವಿಚಾರಣೆಯ ಸಂದರ್ಭದಲ್ಲಿ ನಿಖಿಲ್ ಸೋಸಲೆ ಉಡಾಫೆಯ ಉತ್ತರ ಕೊಟ್ಟಿದ್ದಾರೆ. ನಿಖಿಲ್ ಸೋಸಲೆ ಉಡಾಫೆ ಉತ್ತರ, ವಿಕ್ಟರಿ ಪರೇಡ್ ಪೋಸ್ಟ್ ನನ್ನ ಒಬ್ಬನ ನಿರ್ಧಾರ ಆಗಿರಲಿಲ್ಲ. ಪೋಸ್ಟ್ ಮಾಡುವ ಮುನ್ನ ಕೆಎಸ್ಸಿಎ ಜೊತೆ ಗಂಭೀರ ಚರ್ಚೆ ನಡೆಸಿದ್ದೆ ಅಂತ ನಿಖಿಲ್ ಸೋಸಲೆ ಹೇಳಿದ್ದಾರೆ. ಟಿಎನ್ಎ ಸಂಸ್ಥೆಯ ಜೊತೆಯೂ ಕೂಡ ಚರ್ಚೆ ನಡೆಸಿದ ನಂತರವೇ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಇದ್ಯಾವುದು ನನ್ನ ಒಬ್ಬನ ನಿರ್ಧಾರ ಅಲ್ಲ ಅಂತ ನಿಖಿಲ್ ಸೋಸಲೆ ಹೇಳಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸರ ತನಿಖೆ ವೇಳೆ ಈ ವಿಚಾರ ಬಹಿರಂಗವಾಗಿದೆ. ನಾಳೆ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಸಿಐಡಿ ಪ್ಲಾನ್ ಮಾಡಿದೆ. ಸೊ ಇನ್ನಷ್ಟು ಜನರನ್ನ ಹಾಗಾದ್ರೆ ಕಸ್ಟಡಿಗೆ ಪಡಿತಾರಾ? ಕೆಎಸ್ಸಿಎಯಿಂದ ಇನ್ನಷ್ಟು ಜನರು, ಡಿಎನ್ಎಯಿಂದ ಇನ್ನಷ್ಟು ಜನರು, ಯಾರೀ ನಿರ್ಧಾರಗಳನ್ನು ಕೈಗೊಂಡಿದ್ಯಾರು? ಈ ವಿಚಾರವಾಗಿ ಇನ್ನಷ್ಟು ತನಿಖೆಯನ್ನ ಮುಂದುವರಿಸ್ತಾರಾ ಪೊಲೀಸರು? ಈ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಘೋರ ದುರಂತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ನಿಖಿಲ್ ಸೋಸಲೆ ಅವರನ್ನ ವಿಚಾರಣೆಯ ಸಂದರ್ಭದಲ್ಲಿ ನಿಖಿಲ್ ಸೋಸಲೆ ಉಡಾಫೆಯ ಉತ್ತರ ಕೊಟ್ಟಿದ್ದಾರೆ. ನಿಖಿಲ್ ಸೋಸಲೆ ಉಡಾಫೆ ಉತ್ತರ, ವಿಕ್ಟರಿ ಪರೇಡ್ ಪೋಸ್ಟ್ ನನ್ನ ಒಬ್ಬನ ನಿರ್ಧಾರ ಆಗಿರಲಿಲ್ಲ. ಪೋಸ್ಟ್ ಮಾಡುವ ಮುನ್ನ ಕೆಎಸ್ಸಿಎ ಜೊತೆ ಗಂಭೀರ ಚರ್ಚೆ ನಡೆಸಿದ್ದೆ ಅಂತ ನಿಖಿಲ್ ಸೋಸಲೆ ಹೇಳಿದ್ದಾರೆ. ಟಿಎನ್ಎ ಸಂಸ್ಥೆಯ ಜೊತೆಯೂ ಕೂಡ ಚರ್ಚೆ ನಡೆಸಿದ ನಂತರವೇ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಇದ್ಯಾವುದು ನನ್ನ ಒಬ್ಬನ ನಿರ್ಧಾರ ಅಲ್ಲ ಅಂತ ನಿಖಿಲ್ ಸೋಸಲೆ ಹೇಳಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸರ ತನಿಖೆ ವೇಳೆ ಈ ವಿಚಾರ ಬಹಿರಂಗವಾಗಿದೆ. ನಾಳೆ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಸಿಐಡಿ ಪ್ಲಾನ್ ಮಾಡಿದೆ. ಸೊ ಇನ್ನಷ್ಟು ಜನರನ್ನ ಹಾಗಾದ್ರೆ ಕಸ್ಟಡಿಗೆ ಪಡಿತಾರಾ? ಕೆಎಸ್ಸಿಎಯಿಂದ ಇನ್ನಷ್ಟು ಜನರು, ಡಿಎನ್ಎಯಿಂದ ಇನ್ನಷ್ಟು ಜನರು, ಯಾರೀ ನಿರ್ಧಾರಗಳನ್ನು ಕೈಗೊಂಡಿದ್ಯಾರು? ಈ ವಿಚಾರವಾಗಿ ಇನ್ನಷ್ಟು ತನಿಖೆಯನ್ನ ಮುಂದುವರಿಸ್ತಾರಾ ಪೊಲೀಸರು? ಈ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಘೋರ ದುರಂತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ನಿಖಿಲ್ ಸೋಸಲೆ ಅವರನ್ನ ವಿಚಾರಣೆಯ ಸಂದರ್ಭದಲ್ಲಿ ನಿಖಿಲ್ ಸೋಸಲೆ ಉಡಾಫೆಯ ಉತ್ತರ ಕೊಟ್ಟಿದ್ದಾರೆ. ನಿಖಿಲ್ ಸೋಸಲೆ ಉಡಾಫೆ ಉತ್ತರ, ವಿಕ್ಟರಿ ಪರೇಡ್ ಪೋಸ್ಟ್ ನನ್ನ ಒಬ್ಬನ ನಿರ್ಧಾರ ಆಗಿರಲಿಲ್ಲ. ಪೋಸ್ಟ್ ಮಾಡುವ ಮುನ್ನ ಕೆಎಸ್ಸಿಎ ಜೊತೆ ಗಂಭೀರ ಚರ್ಚೆ ನಡೆಸಿದ್ದೆ ಅಂತ ನಿಖಿಲ್ ಸೋಸಲೆ ಹೇಳಿದ್ದಾರೆ. ಟಿಎನ್ಎ ಸಂಸ್ಥೆಯ ಜೊತೆಯೂ ಕೂಡ ಚರ್ಚೆ ನಡೆಸಿದ ನಂತರವೇ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಇದ್ಯಾವುದು ನನ್ನ ಒಬ್ಬನ ನಿರ್ಧಾರ ಅಲ್ಲ ಅಂತ ನಿಖಿಲ್ ಸೋಸಲೆ ಹೇಳಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸರ ತನಿಖೆ ವೇಳೆ ಈ ವಿಚಾರ ಬಹಿರಂಗವಾಗಿದೆ. ನಾಳೆ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಸಿಐಡಿ ಪ್ಲಾನ್ ಮಾಡಿದೆ. ಸೊ ಇನ್ನಷ್ಟು ಜನರನ್ನ ಹಾಗಾದ್ರೆ ಕಸ್ಟಡಿಗೆ ಪಡಿತಾರಾ? ಕೆಎಸ್ಸಿಎಯಿಂದ ಇನ್ನಷ್ಟು ಜನರು, ಡಿಎನ್ಎಯಿಂದ ಇನ್ನಷ್ಟು ಜನರು, ಯಾರೀ ನಿರ್ಧಾರಗಳನ್ನು ಕೈಗೊಂಡಿದ್ಯಾರು? ಈ ವಿಚಾರವಾಗಿ ಇನ್ನಷ್ಟು ತನಿಖೆಯನ್ನ ಮುಂದುವರಿಸ್ತಾರಾ ಪೊಲೀಸರು? ಈ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ,